ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮದುವೆ ಅಂತಂದರೆ ಅದು ಅದ್ಧೂರಿನೇ ಸಹಿ. ಅರಮನೆ ಮೈದಾನದಲ್ಲಿ ಮದುವೆಗಳನ್ನು ಮಾಡ್ಕೊಳ್ಳೋರು ಕೂಡ ಅಂತಸ್ತಿನವರೇ. ಅವರ ಅಸ್ತಿತ್ವ, ಅವರ ಪ್ರೆಸ್ಟೀಜನ್ನ ತೋರಿಸ್ಲಿಕ್ಕಂತಲೇ ಅದ್ಧೂರಿಯಾಗಿ ಮದುವೆ ಆಗ್ತಾರೆ. ಅದನ್ನು ನೋಡೋದೇ ಕಣ್ಣಿಗೊಂಥರ ಹಬ್ಬ. ಅದರಲ್ಲೂ ರಾಜಕಾರಣಿಗಳ ಮಕ್ಕಳ ಮದುವೆ ಅಂತಂದರೆ ಕೇಳಬೇಕಾ, ಬಹಳ ಅದ್ಧೂರಿಯಾಗುತ್ತೆ. ಮೊನ್ನೆಯಷ್ಟೇ ವಸತಿ ಸಚಿವ ವಿ ಸೋಮಣ್ಣ ಅವರ 2ನೇ ಮಗನ ಮದುವೆಯಲ್ಲಿ ನಡೀತು. ಆ ಮದುವೆಯ ಅದ್ಧೂರಿತನ ಹೇಗಿತ್ತು ಗೊತ್ತಾ? ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ನೀವೇ ನೋಡ್ಕೊಂಬನ್ನಿ. ಹೀಗೆ ಅರಮನೆಯಂತೆ ಕಂಗೊಳಿಸ್ತಾ ಇರೋ ಈ ವೇದಿಕೆ ಸೃಷ್ಟಿಯಾಗಿದ್ದು ಬೆಂಗಳೂರಿನ ಅರಮನೆ ಮೈದಾನದಲ್ಲೇ. ಅರಮನೆ ಮೈದಾನದಲ್ಲಿ ನಡೀತಾ ಇರೋ ವಸತಿ ಸಚಿವ ಸೋಮಣ್ಣ ಪುತ್ರನ ಮದುವೆ ಮಂಟಪದಲ್ಲಿ ನಾವಿದ್ದೀವಿ. ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಿದೆ ಅಲ್ವಾ? ಅತಿಥಿಗಳೆಲ್ಲ ಐಷಾರಾಮಿ ಕಾರ್ಗಳಲ್ಲಿ ಬಂದಿಳಿತಿದ್ದಾರೆ. ಮದುವೆ ಮನೆ ಬಣ್ಣ ಬಣ್ಣದ ಬೆಳಕಿನಿಂದ ಝಗಮಗಿಸ್ತಿದೆ. ಹೇಳಿ ಕೇಳಿ ಮಂತ್ರಿ ಪುತ್ರನ ಮದುವೆ ಅಲ್ವಾ? ಸೋಮಣ್ಣನವರ ದ್ವಿತೀಯ ಪುತ್ರ ಡಾಕ್ಟರ್ ಅರುಣ್ ಬೀನಾ ಅವರನ್ನ ವರಿಸಲು ಶರ್ವಾನಿ ತೊಟ್ಟು ಸಜ್ಜಾಗಿದ್ರು. ಇನ್ನು ವಧು ಗಾಗ್ರಾದಲ್ಲಿ ಕೆಂಗುಲಾಬಿಯಂತೆ ಕಂಗೊಳಿಸುತ್ತಿದ್ರು. ಇಡೀ ಅರಮನೆ ಅಂಗಳದ ಅಂದ ಹೆಚ್ಚಿಸಿದ್ದು ಈ ಉದ್ದನೆಯ ಬಲ್ಬ್ಗಳು. ಈ ಲೈಟ್ಗಳು ಮದುವೆ ಮನೆಯ ಖದರನ್ನೇ ಬದಲಿಸಿದ್ವು. ಹಿರಿಕಿರಿಯ ರಾಜಕಾರಣಿಗಳ ದಂಡೆ ಇಲ್ಲಿದೆ. ಬಿಜೆಪಿ ವರಿಷ್ಠ ಅನಂತ್ ಕುಮಾರ್, ಗೃಹ ಸಚಿವ ಅಶೋಕ್ ಮದುಮಕ್ಕಳಿಗೆ ಶುಭ ಹಾರೈಸಿದ್ರು. ಹಿರಿಯ ನಟಿ ಭಾರತಿ, ಉಪೇಂದ್ರ ಮೊದಲಾದವರು ಬಂದಿದ್ರು. ದೊಡ್ಡವರ ಮನೆ ಮಾತು ಚಂದ, ಬಡವರ ಮನೆ ಊಟ ಅಂದ ಅಂತಾರೆ. ಅದು ಏನಾದ್ರೂ ಇರ್ಲಿ, ಊಟದ ಕತೆ ಏನು ಅಂತ ನೋಡೋಣ ಬನ್ನಿ. ವೆರೈಟಿ ಫುಡ್ ಡಿಶಸ್. ಯಾವುದನ್ನ ತಿನ್ಬೇಕು, ಯಾವುದನ್ನ ಬಿಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಬಂದ ಅತಿಥಿಗಳಿಗೆ. ಕಲರ್ಫುಲ್ ಫ್ರೂಟ್ಸ್, ಬಗೆ ಬಗೆಯ ಐಸ್ ಕ್ರೀಮ್, ಭರ್ಜರಿ ಭೋಜನವಪ್ಪ ಇದು ಅಂದೋರೇ ಹೆಚ್ಚು ಮಂದಿ ಇಲ್ಲಿ. ಅಂದಹಾಗೆ ಇಲ್ಲಿನ ತರಕಾರಿ ಕೆತ್ತನೆ, ಐಸ್ನಲ್ಲಿ ನಿರ್ಮಿಸಿದ್ದ ಪ್ರತಿಮೆಗಳು ಸೂಪರ್ ಅಲ್ವಾ? ಅಂದದ ವೇದಿಕೆ, ಭರ್ಜರಿ ಊಟ, ಜೊತೆಗೊಂದು ಸಿಂಪಲ್ ಮ್ಯೂಸಿಕ್ ಇರ್ದಿದ್ರೆ ಹೇಗೆ? ಎಸ್, ಕನ್ನಡ ಹಿಂದಿ ಗೀತೆಗಳ ಗುನುಗು ಕೇಳ್ತಿದೆ. ಮದುವೆಗೆ ಕರೀಲಿಲ್ಲ ಅಂತ ಬೇಸರ ಮಾಡ್ಕೋಬೇಡಿ. ಮದುವೆ ನೋಡಿ ಮ್ಯೂಸಿಕ್ ಎಂಜಾಯ್ ಮಾಡಿ. ಕಾಲದ ಹುಡುಗಿರು ಬ್ಯೂಟಿ ಪಾರ್ಲರ್ಗಳಿಗೆ ಹೋಗೋದು ಕಾಮನ್. ಆದರೆ ಎಲ್ಲರದ್ದು ಒಂದೇ ಕಂಪ್ಲೇಂಟ್, ಎಷ್ಟು ಹೊತ್ತು ಕಾಯಬೇಕಪ್ಪ ಅಂತ, ಅಥವಾ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು. ಇದೆಲ್ಲ ಗಲಾಟೆ ಗೊಂದಲಗಳು ಬೇಡ ಅಂತಂದರೆ ಇಲ್ಲೊಂದು ಉಪಾಯ ಇದೆ. 1 ಗಂಟೆಯಲ್ಲಿ ನಿಮಗೆ ಹೇರ್ ಸ್ಟೈಲ್, ಫೇಶಿಯಲ್ ಎಲ್ಲವೂ ಆಗುತ್ತಂತೆ. ಎಲ್ಲಿ, ಹೇಗಿದೆ ನೋಡ್ಕೊಂಬನ್ನಿ. ಒಂದ್ ಗಂಟೆಲಿ ಫೇಶಿಯಲ್ ಜೊತೆಗೆ ಮೇಕಪ್ ಮತ್ತು ಹೇರ್ ಸ್ಟೈಲ್ ಮಾಡ್ಕೊಳ್ಬಹುದೀಗ. ಅದ್ ಹೇಗೆ ಅಂತೀರಾ? ಇಲ್ಲಿದೆ ಅದಕ್ಕೆ ಸೂಟೇಬಲ್ ಐಡಿಯಾ.
ಅದಕ್ಕೂ ಮೊದಲು ನಿಮಗೆ ಬೇಕಾಗಿರೋದು ಒಬ್ಬ ಪ್ರೊಫೆಷನಲ್ ಸ್ಟೈಲಿಸ್ಟ್. ಮೊದಲಿಗೆ ಫೇಶಿಯಲ್. ಮೊದಲಿಗೆ ಸ್ಕ್ರಬ್ ಬಳಸಿ ಚರ್ಮದ ಮೇಲಿರೋ ಕೊಳೆ ತೆಗೆಯೋಕೆ ಫೇಶಿಯಲ್ ತುಂಬಾ ಉಪಯುಕ್ತ. ಆನಂತರ ಮಸಾಜ್ ಕ್ರೀಮ್ ಹಚ್ಚಿ ಫೇಸ್ ಪ್ಯಾಕ್ ಹಾಕಲಾಗುತ್ತೆ. ಇದು ಡ್ರೈ ಆದ ನಂತರ ಟೋನರ್ ಹಾಕಿ ಸ್ಕಿನ್ ಸೆಟ್ ಮಾಡ್ತಾರೆ. ಅದಾದ ನಂತರ ಕೊನೆಗೆ ಮಾಯಿಶ್ಚರೈಸರ್ ಹಚ್ಚಲಾಗುತ್ತೆ. I have started the facial first, so that in order to give her skin a very tender and soft. Then after that I carry on with the makeup from Artistry Special, and which took around 15 minutes just to complete the makeup, the whole makeup and hair together. It took around altogether 45 minutes plus 15 minutes. It's only around 1 hour. In under 1 hour we complete all the process. ಫೇಶಿಯಲ್ ಆದ್ಮೇಲೆ ಮುಖದ ಹೊಳಪು ಸಂಪೂರ್ಣ ಚೇಂಜ್. ಇದರ ನಂತರ ಮೇಕಪ್ ಮಾಡಲಾಗುತ್ತೆ. ಆದ್ರೆ ನೆನಪಿರ್ಲಿ, ಉತ್ತಮ ಬ್ರ್ಯಾಂಡ್ನ ಪ್ರಾಡಕ್ಟ್ಗಳನ್ನೇ ಬಳಸಬೇಕು. ಚರ್ಮಕ್ಕೆ ಹೊಂದುವಂತಹ ಕ್ರೀಮ್ ಮತ್ತು ಪೌಡರ್ ಲೇಪಿಸಬೇಕು. ಇದೆಲ್ಲದರ ನಂತರ ಕಾಜಲ್, ಐ ಶ್ಯಾಡೋ ಬಳಸಿ ಮುಖ ಮತ್ತಷ್ಟು ಸುಂದರವಾಗಿ ಕಾಣುವಂತೆ ಮಾಡಬಹುದು. ಇನ್ನು ಸಂಪೂರ್ಣ ರೆಡಿಯಾಗೋಕೆ ಬಾಕಿ ಇರೋದು ಅಂದ್ರೆ ಹೇರ್ ಸ್ಟೈಲ್. ಇದು ಕೂಡ ಮುಖಕ್ಕೆ ಹೊಂದುವಂತಹ ಸ್ಟೈಲ್ ಮಾಡಿದ್ರೆ ಎಲ್ಲವೂ ಮತ್ತಷ್ಟು ಮೆರುಗನ್ನ ಹೆಚ್ಚಿಸುತ್ತೆ. ಫುಲ್ ಮೇಕ್ ಓವರ್ ಆದ್ಮೇಲೆ ಈ ರೂಪದರ್ಶಿ ಫುಲ್ ಖುಷ್. It's amazing. I thought to get this look I need to spend some 4-5 hours, but it's just 1.5 hours, hardly 1.5 hours with facial. So it's really amazing, and I'm feeling really fresh. ನೋಡಿದ್ರಲ್ಲ, 1 ಗಂಟೆಲಿ ಫುಲ್ ಮೇಕ್ ಓವರ್ ಹೇಗ್ ಮಾಡಬಹುದು ಅಂತ. ನೀವು ಟ್ರೈ ಮಾಡಿ ನೋಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಬಾಕಿ ಇವೆ ನಿಮ್ಮ ನೆಚ್ಚಿನ ಹೈ ಲೈಫ್ನಲ್ಲಿ ಆಫ್ಟರ್ ದಿಸ್ ಶಾರ್ಟ್ ಕಮರ್ಷಿಯಲ್ ಬ್ರೇಕ್.